Hey friends, welcome back to my new vlog. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಇದೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳಕ್ಕೆ, ಮತ್ತು ಅದೇ ವೀಕಲ್ಲಿ ಮಂಗಳಗೌರಿ ಇದೆ. ಸೊ ನಂದು ಈ ವರ್ಷದ 3ನೇ ವ್ರತ ಇದೆ. ಸೊ ಅದಕ್ಕೂ ಸೀರೆ ಬೇಕು. ಸೊ ಎರಡಕ್ಕೂ ಸೇರಿ ಸೀರೆ ಶಾಪಿಂಗ್ ಮಾಡೋಣ ಅಂತ ಇವಾಗ ನಾನು ಮತ್ತು ಶಿವು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮೆಟ್ರೋದಲ್ಲಿ ಹೋಗಿ ಆಮೇಲೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೀಗೆ ನೋಡ್ತಾ ಇದ್ದೀವಿ. ಇನ್ನೂ 5 ಮಿನಿಟ್ಸ್ ಇದೆ ಮೆಟ್ರೋ ಬರೋದಕ್ಕೆ. ಸೊ ವಿ ಆರ್ ವೇಟಿಂಗ್. ಫ್ರೆಂಡ್ಸ್, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಫುಲ್ ರಶ್ ಇದೆ. ಫೈನಲಿ ನಾವು ಬಂದಿದ್ದು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ಗೆ. ಈ ನಮ್ಮ ಸ್ಯಾರಿ ಶಾಪಿಂಗ್ ನಡೆಯುತ್ತೆ ಇವತ್ತು ಈ ನಮ್ಮ ಸುದರ್ಶನ್ ಸಿಲ್ಕ್ಸ್ ಅಲ್ಲಿ. ಸುದರ್ಶನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಸುಂದರ ರೇಷ್ಮೆ ಸೀರೆಗಳು. ಆಷಾಢ ಸೇಲ್, ಇದು ಆಷಾಢ 50% ಸೇಲ್ ಇರೋದ್ರಿಂದ, ಹಾಗೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸುದರ್ಶನ್ ಸಿಲ್ಕ್ಸ್ ಅಂತೂ ತುಂಬಿ ತುಳುಕ್ತಾ ಇದ್ರು ಫ್ರೆಂಡ್ಸ್ ಜನಗಳು. ಅಷ್ಟು ರಶ್, ಅಷ್ಟು ಕ್ರೌಡ್ ಇತ್ತು. ನಮ್ಮ ಅಂಬಿಕಾ ಫಸ್ಟ್ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಪಿಂಕ್ ಸ್ಯಾರಿ ಎತ್ಕೊಂಡ್ಬಿಟ್ರಪ್ಪ. ಆ ಪಿಂಕ್ ಸ್ಯಾರಿ ತಗೊಂಡು ನನಗೊಂದು ಡೌಟ್ ಶುರುವಾಯಿತು. ಅವ್ರು ಸೆಲೆಕ್ಟ್ ಮಾಡಿರೋ ಕಲರು ಮಜೆಂಟಾ ಪಿಂಕಾ ಫೂಷಿಯಾ ಪಿಂಕಾ ಅಂತ. ಸೊ ಈ ಕ್ಲಾರಿಫಿಕೇಷನಲ್ಲಿ ನಾವು ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಳೋ ಅಷ್ಟರಲ್ಲಿ ಅವರು ಬೇರೆ ಸ್ಯಾರಿನ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಇದು ಮಜೆಂಟಾ ಪಿಂಕಾ ಫೂಷಿಯಾ ಪಿಂಕಾ ಅಂತ ಇದ್ದರೆ ಕಮೆಂಟ್ ಮಾಡಿ. ಇಷ್ಟೊಂದು ಸೀರಿಯಸ್ ನೋಡ್ತಾ ಇದ್ರೆ ನನಗೆ ರವಿಚಂದ್ರನ್ ಅವ್ರದ್ದು ಒಂದು ಸಾಂಗ್ ನೆನಪಾಗ್ತಾ ಇದೆ. ಯಾವುದು ಅಂತಂದರೆ, ದೂರದ ಊರಿಂದ ಹಮ್ಮೀರ ಬಂದ, ಜರತಾರಿ ಸೀರೆ ತಂದ, ಅದರಲ್ಲಿ ಟ್ಯೂನಿ ನಿನ್ನ ಅಂದ, ಜೋಪಾನ ಜಾಣೆ ಎಂದ, ಮುಟ್ಟಾಗ ನನ್ನ ಮೈಯೆಲ್ಲ ಜುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು. ಸೊ ನಾನು ಯಾವ ಥರ ಸ್ಯಾರಿ ಹುಡುಕ್ತಾ ಇದ್ದೆ ಅಂದರೆ ಬಾರ್ಡರ್ ಸ್ಯಾರಿ ಹುಡುಕ್ತಾ ಇದ್ದೆ. ಬಿಕಾಸ್ ಮಂಗಳಗೌರಿ ಮತ್ತು ವರಮಹಾಲಕ್ಷ್ಮಿಗೆ ಬಾರ್ಡರ್ ಸ್ಯಾರಿನೇ ಚೆನ್ನಾಗಿ ಕಾಣಿಸೋದು ಅಂತ. ಗ್ರೌಂಡ್ ಫ್ಲೋರಲ್ಲಿ ನೋಡಿದೆ, ಸಿಗಲಿಲ್ಲ. ಬಟ್ ಫಸ್ಟ್ ಫ್ಲೋರಲ್ಲಿ ನಂಗೆ ಈ ಒಂದು ಸ್ಯಾರಿ ಇಷ್ಟ ಆಯಿತು. ನಮ್ಮ ಅಸಿಸ್ಟೆಂಟ್ ಆದ ಶಿವು ಅವ್ರಿಗೆ ಕೊಟ್ಟಿದ್ದೆ ಈ ಒಂದು ಸ್ಯಾರಿನ ಇಟ್ಕೊಳ್ಳೋಕ್ಕೆ ಜೋಪಾನವಾಗಿ. ನನ್ನ ಹತ್ರ ಈ ಒಂದು ಕಲರ್ ಸ್ಯಾರಿ ಇರಲಿಲ್ಲ. ಸೊ ಅದಕ್ಕೆ ನಾನು ನೋಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೆ. ನಮ್ಮ ಅತ್ತೆಗೆ ಒಂದಷ್ಟು ಫೋಟೋಸ್ ಕಳಿಸಿದ್ಮೇಲೆ ಅವ್ರು ಈ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ಸೊ ಈ ಒಂದು ಸ್ಯಾರಿನ ನಾವು ನಮ್ಮ ವರಮಹಾಲಕ್ಷ್ಮಿಲಿ ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತ ತಗೊಂಡ್ವಿ. ಸೊ ನನಗೆ ಇನ್ನೊಂದು ಸ್ಯಾರಿ ಕೂಡ ಇಷ್ಟ ಆಯಿತು. ಅದು ರೆಡ್ ವಿತ್ ಬೇಬಿ ಪಿಂಕ್ ಇತ್ತು. ಫ್ರೆಂಡ್ಸ್, ನನಗೆ ಈ ಎರಡೂ ಸ್ಯಾರಿ ಇಷ್ಟ ಆಗಿತ್ತು. ಬಟ್ ಶಿವುನ ಕೇಳಿದ್ರೆ ಅವ್ರು ಹೇಳಿದ್ರು ಎರಡೂ ಬೇಡ ಅಂತ. ಶಿವು ಹೇಳ್ತಾ ಇದ್ರು, ಯಪ್ಪ ಸಾಕಾಯಿತು, ಮನೆಗೆ ಹೋಗೋಣ ಬಾ, ಈ ಸೀರೆನೂ ಬೇಡ ಏನೂ ಬೇಡ ಅಂತ ಇದ್ರು. ಸೊ ಕಷ್ಟಪಟ್ಟು ಆ ರಶಲ್ಲಿ ಒಂದು 2-3 ಸ್ಯಾರಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಇದನ್ನು ಓಪನ್ ಮಾಡಿ ನೋಡಬೇಕು, ಲೈಕ್ ಏನಾದರೂ ಡ್ಯಾಮೇಜ್ ಆಗಿದೆಯಾ ಏನು ಅಂತೆಲ್ಲ. ಸೊ ಆ ಒಂದು ಕಾರಣಕ್ಕೆ ಅಷ್ಟು ರಶ್ ಇತ್ತಲ್ಲ, ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನನಗೆ ಈ ಒಂದು ರೆಡ್ ಕಲರ್ ಸ್ಯಾರಿ ಕೂಡ ಸಖತ್ ಇಷ್ಟ ಆಯಿತು. ಬಟ್ ಏನಂತ ಅಂದರೆ ನಾನು ರೀಸೆಂಟಾಗಿ ಒಂದು ರೆಡ್ ಕಲರ್ ಸ್ಯಾರಿ ತೊಗೊಂಡಿದ್ದೆ ಮೈಸೂರು ಸಿಲ್ಕ್. ಸೊ ಹಾಗಾಗಿ ಈ ಸೀರೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟೆ ನಾನು. ಬಟ್ ನನಗೆ ಈ ಸೀರೆ ಸಖತ್ ಇಷ್ಟ ಆಗಿತ್ತು. ಸೊ ಇವಾಗ ಈ ಒಂದು ಸ್ಯಾರಿ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನಾನು ಈ ಥರದೊಂದು ಸ್ಯಾರಿ ತೊಗೊಂಡಿದ್ದು ದೇವ್ರಿಗೆ ಉಡ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಐ ಹೋಪ್ ನಿಮಗೂ ಈ ಒಂದು ಸ್ಯಾರಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ. ಸೊ ನಾವು ಆ 2 ಸ್ಯಾರಿನೇ ಮತ್ತೆ ಯೋಚನೆ ಮಾಡದೆ ಬಿಲ್ಲಿಂಗ್ ಮಾಡಿಸ್ಬಿಟ್ವಿ. ಸೊ ಇವಾಗ ಮೇಲೆ ಹೋಗ್ತಾ ಇದ್ದೀವಿ, ಏನೇನಿದೆ ನೋಡೋಣ ಬನ್ನಿ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸೆಕ್ಷನ್. ಇದೆಲ್ಲ ಮೈಸೂರು ಸಿಲ್ಕು. ನೋಡಿ ಕಲರ್ ಚೆನ್ನಾಗಿದೆ. ಸರ್ ಇದೊಂದು ಫೋಲ್ಡ್ ಮಾಡಿ ಪ್ರೈಸೇ ನೋಡೋಣ. ಮೈ ಗಾಡ್, 30,000. ಆಯಿತು, ಇದಾಯಿತು.
ಫ್ರೆಂಡ್ಸ್ ಮೈಸೂರು ಸಿಲ್ಕಲ್ಲಿ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿತ್ತು, ಎಲ್ಲ ಕಲರ್ಸು ಇತ್ತು. ಮತ್ತು ಇಲ್ಲಿ 50% ಆಫರ್ ಕೂಡ ನಡೀತಾ ಇದೆ ನೋಡಿ. ಯಾರಾದರೂ ತೊಗೋಬೇಕು ಅಂತ ಇದ್ದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಬಂದು ಸುದರ್ಶನ್ ಸಿಲ್ಕಿಗೆ ವಿಸಿಟ್ ಮಾಡಿ ತಗೊಳ್ಳಿ. ಬನಾರಸಿ ಕಡಿ ಜಾರ್ಜೆಟ್ ಅಂತ ಬರುತ್ತಲ್ಲ ಆ ಒಂದು ಸ್ಯಾರಿ ಇದು. ಈ ಒಂದು ಸ್ಯಾರಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ನೋಡಿ ಇಲ್ಲೆಲ್ಲ ಬನಾರಸಿ ಸಿಲ್ಕ್ಗಳು ಸಿಗ್ತಾ ಇದ್ದಾವೆ. ಇದೆಲ್ಲ ಬನಾರಸಿ ಸ್ಟೋರ್. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಈ ಸುದರ್ಶನ್ ಸಿಲ್ಕಿಗೆ ಬಂದ ಮೇಲಿಂದ ಬರೀ ಪಿಂಕ್ ಮೇಲೆ ಕಣ್ಣೋಗಿದೆ ನನಗೆ. ಯಾವ ಸೀರೆ ನೋಡಿ ಬರೀ ಪಿಂಕ್ನ ನಾನು ತೆಗೆದು ನೋಡಿದ್ದೆ ಆಯಿತು, ಏನಕ್ಕೆ ಅಂತ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಆಬ್ಸೆಸ್ಡ್ ಆನ್ ಪಿಂಕ್ ಅನ್ಸುತ್ತೆ. ಆಲ್ಮೋಸ್ಟ್ 3 ಅವರ್ಸಿಂದ 4 ಅವರ್ಸ್ವರೆಗೂ ನಿಂತು ಸಾಕಾಗಿ ಇವಾಗ ಹೊಡ್ತಾ ಇದ್ದೀವಿ. ಬಿಲ್ಲಿಂಗ್ ಎಲ್ಲ ಆಯಿತು. ಹೆಂಗಿತ್ತು ಶಾಪಿಂಗ್? ಫುಲ್ ರಶ್ ಗೈಸ್. ಎಷ್ಟು ರಶ್ ಅಂದರೆ ಶಿವರು ಆಂಟಿಗಳು ಮಧ್ಯೆ ಎಲ್ಲ ಕಳೆದೋಗ್ಬಿಟ್ಟಿದ್ರು. ಮೇಲ್ಗಡೆ ಬಿಲ್ಲಿಂಗ್ ಮಾಡಿಸಿದ್ಮೇಲೆ ಸೊ ಕೆಳಗಡೆ ಬಂದು ಸ್ಯಾರಿ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಓವರಾಲ್ ಸುದರ್ಶನ್ ಸಿಲ್ಕಲ್ಲಿ ಸ್ಯಾರಿ ಸಖತ್ತಾಗಿತ್ತು. ಬಟ್ ಏನಂದರೆ ತುಂಬ ಕ್ರೌಡ್ ಇತ್ತಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಕ್ಲಮ್ಸಿ ಅಂತ ಅನ್ನಿಸ್ತು. ಮತ್ತು ಒಳ್ಳೊಳ್ಳೆ ಆಫರ್ ಕೂಡ ಕೊಡ್ತಾ ಇದ್ದಾರೆ, ಯಾರೂ ಮಿಸ್ ಮಾಡ್ಕೋಬೇಡಿ ಆಷಾಢ ಆಫರ್ನ. ಸೊ ನಾವು ಬಂದಿದ್ದು ನೆಕ್ಸ್ಟ್ ಊಟ ಮಾಡೋಕ್ಕೆ ಬಂದ್ವಿ ಸಾತ್ವಿಕ್ ಗ್ರ್ಯಾಂಡ್ಗೆ. ಏನು ತಗೋತೀಯ ಶಿವು? ಶಿವರು ಹೇಗಿತ್ತು ಶಾಪಿಂಗ್? ಸುಸ್ತಾಗೋದ್ರು ಫ್ರೆಂಡ್ಸ್ ಅವರು. ಚೆನ್ನಾಗಿತ್ತು ಶಾಪಿಂಗ್. ನಿಂತು ಈ ಸೀರೆ ನೋಡ್ಲಾ, ಆ ಸೀರೆ ನಿಂತು ಸಾಕಾಗೋಯ್ತು. ಎಲ್ಲ ಸೀರೆ ಶಿವನೇ ಎತ್ಕೊಂಡು ಓಡಾಡ್ತಾ ಇದ್ರು. ಯಾರಾದ್ರೂ ಇನ್ನೊಬ್ರು ತಗೊಂಡ್ಬಿಟ್ರೆ ಅಂತ ಇವರೆಲ್ಲ ಎತ್ಕೊಂಡು ಓಡಾಡ್ತಾ ಸೀರೆ ಬೇರೆ ಬ್ಲಾಕ್ ಮಾಡಬೇಕಿತ್ತು. ಇವಾಗ ಊಟಕ್ಕೆ ಬಂದ್ವಿ, ಇನ್ನೂ ಫುಲ್ ರಶ್ ಫ್ರೆಂಡ್ಸ್. ಇವತ್ತೆಲ್ಲ ಫುಲ್ ರಶ್. ಸೊ ನಾವಿಬ್ರು ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ. ಸೊ ತಿಂದು ಮತ್ತೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಾತಲೆಲ್ಲ ಎತ್ತಿದ್ದಾರೆ ಅಂದ್ರು, ಎಲ್ಲ ಇಟ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೋತಿ ರಾಜಾರೋಷವಾಗಿ ತಿಂತಾ ಇದೆ ಕಡ್ಲೆಕಾಯಿ. ಏನಾದ್ರೂ ಕೊಡ್ಸು ಶಿವು. ನೋಡಿ ಫ್ರೆಂಡ್ಸ್ ಹೆಂಗ್ ಹೋಗ್ತಾರೆ. ಆ ಸೈಡ್ ಎಲ್ಲ ನೋಡೋದಿಲ್ಲ ಹಾನಿಕರ. ಏನಂದೆ? ಏನಾದ್ರೂ ಕೊಡ್ಸು ಅಂದೆ. ಏನು ಕೊಡ್ಸು ಅಂದೆ? ಏನು ಆ ಕಡೆ ನಿಂತ್ಕೊಂಡ್ರೆ ಕೇಳಿಸಲ್ವಾ? ಸೊ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡ್ವಿ ಫ್ರೆಂಡ್ಸ್ ಇಲ್ಲಿ. ಸೊ ನಿಂತು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಸೊ ಅದಕ್ಕೆ ಆಟೋ ಹೊತ್ಕೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಸ್ಯಾರಿ ಶಾಪಿಂಗ್ ಬ್ಲಾಗ್. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಅಂಬಿಕಾ ಶಿವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.